ಚಾನಲ್ ABS ಏನಿಲ್ಲ ಅಂತ ಕೇಳೋರು ಈ ಗಾಡೀಲಿ ಪ್ರತಿಯೊಂದು ಕೊಟ್ಟು ಬಿಸಾಕಿದ್ದಾನೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತು ನಿಮಗೆ ಹೊಸ ಗಾಡಿ ಇದನ್ನು ರಿವ್ಯೂ ಮಾಡೋಣ ಅಂತ ಎತ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಗಾಡಿ ಇದು R15 ಅಲ್ಲ, ಜಸ್ಟ್ R15 ಅಷ್ಟೇ, V4 R15 V4. ಏನು ಗುರು ಹೆಂಗಿದೆ ಇದು? Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands. ನೋಡ್ರಪ್ಪ, ಇದೇ ನಿಮ್ಮ R15 V4 ವರ್ಷನ್ 4.0 ಇಲ್ಲಿ ಮೆನ್ಷನ್ ಮಾಡಿದೆ ಅಲ್ಲ, R15 V4 ವರ್ಷನ್ 4.0 ಅಂತ. ಈ ಗಾಡಿ ಆ್ಯಕ್ಚುಲಿ ನನ್ನ ಫ್ರೆಂಡ್, ಒನ್ ಆಫ್ ಮೈ ಫ್ರೆಂಡು, ಇವ್ರು ರೀಸೆಂಟಾಗಿ ತೊಗೊಂಡಿದ್ದಾರೆ. ಅರೌಂಡ್ 10,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ. ಈ ಗಾಡೀಲಿ ನಾನು ತುಂಬ ದಿನದ ಆಸೆ ಇತ್ತು, ಇದನ್ನು ಟೆಸ್ಟ್ ಡ್ರೈವ್ ತೊಗೋಬೇಕು, ಹೆಂಗಿದೆ ನೋಡಬೇಕು, ಚೆಕ್ ಮಾಡಬೇಕಂತ. ಕೊನೆಗೂ ಸಿಕ್ತು ಗಾಡಿಗಳು. ಒಂಥರ ಆ್ಯಕ್ಚುಲಿ ಇದು ಸ್ಪೋರ್ಟ್ಸ್ ವೆಹಿಕಲ್ಲು. ನಿಮಗೆ ನಾರ್ಮಲ್ ನಮ್ಮದಲ್ಲಿ ಹಂಗೆ ಟೂರರ್ ಅಂತ ಕರೀತಾರೆ, ಇದನ್ನ ಸ್ಪೋರ್ಟ್ಸ್ ವೆಹಿಕಲ್ ಅಂತ ಕರೀತಾರೆ. 150 ಸೆಗ್ಮೆಂಟಲ್ಲಿ ನಿಮಗೆ ಈ ಲುಕ್ಕು ಈ ಗಾಡೀಲಿ ಬಿಟ್ಟರೆ ಬೇರೆ ಯಾವುದೂ ಸಿಗೋಲ್ಲ. ಬಟ್ ಇದ್ರ ಸ್ಪೆಸಿಫಿಕೇಷನ್ ಬಂದುಬಿಟ್ಟು ಗಾಡಿ 155cc ಇಂಜಿನು. ಆ 155cc ಇಂಜಿನಲ್ಲಿ 18.4 ಸಮಥಿಂಗ್ ಹಾರ್ಸ್ ಪವರ್ ಇದೆ, 14 ನ್ಯೂಟನ್ ಮೀಟರ್ ಆಫ್ ಟಾರ್ಕು. ಹಿಂದ್ಗಡೆ ಲುಕ್ಕು ಮತ್ತು ಫ್ರಂಟ್ ಲುಕ್ಕು ಇದು ಆಸಮ್. ನೋಡೋಕೆ ಮಾತ್ರ ಗಾಡಿ ಅಗ್ಲ ಬುಲ್ಕ ಕಾಣುತ್ತಾಯ್ತಾ. ಬಟ್ ಅಷ್ಟು ನಿಮಗೆ ವೆಯ್ಟ್ ಏನಿಲ್ಲ ಗುರು. 142 kg ಇದೆ ಗಾಡಿ ಅಷ್ಟೇ. ತುಂಬ ನಿಮಗೆ ವೆಯ್ಟ್ ಅನಿಸಲ್ಲ, ಹ್ಯಾಂಡಲ್ ಮಾಡ್ಬೋದು ಆರಾಮಾಗೆ. ಸೀಟ್ ಹೈಟು ತುಂಬ ಹೈಟ್ ಏನಿಲ್ಲ. 140 ಸೆಕ್ಷನ್ ಬ್ಯಾಕು, ಫ್ರಂಟು 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಆಮೇಲೆ ಸಸ್ಪೆನ್ಷನ್ ಬಂದುಬಿಟ್ಟು ಫಸ್ಟಿಗೆ ಇವರಿಗೆ ಟೆಲಿಸ್ಕೋಪಿಕ್ಕಿತ್ತು, ಇವಾಗ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ತೆಗೆದ್ಬಿಟ್ಟು USD ಫೋಕ್ಸ್ ಕೊಟ್ಟಿದ್ದಾನೆ. ಇದಕ್ಕೂ USD ಫೋಕ್ಸ್ ಗೋಲ್ಡನ್ ಕಲರ್ ಇದೆಯಲ್ಲ, ಇದು ಸಖತ್ತಾಗಿದೆ ಗುರು. ಈ ಥರ ನಾನು ಆ್ಯಕ್ಚುಲಿ ಈ ಥರ ಇಲ್ಲ ಅಂತ ನಾನು ರ್ಯಾಪ್ ಮಾಡ್ತಿರೋದು ನನ್ನ ಗಾಡಿಗೆ. ಇದಕ್ಕೆ ಈ ಕಲರ್ ಬಂದುಬಿಟ್ಟು ನಿಮಗೆ ರೇಸಿಂಗ್ ಬ್ಲೂ ಅಂತ ಕರೀತಾರೆ. ರೇಸಿಂಗ್ ಬ್ಲೂ ಕಲರು ನನ್ನ ಗಾಡಿ ಲೈಕ್ ಇನಿಷಿಯಲ್ ತುಂಬ ಇಷ್ಟ ಆಯಿತು. ಬಟ್ ಇವರು PF ಮಾಡಿಸಿದ್ದಾರೆ. ನನ್ನ ಫ್ರೆಂಡ್ ಎಲ್ಲೋ PF ಮಾಡಿಸ್ಬಿಟ್ಟಿದ್ದಾರೆ ಆಯಿತಾ. PF ನನಗೆ ಯಾಕೋ ಚೆನ್ನಾಗಿ ಅನಿಸಿಲ್ಲ, ಕಿತ್ಕೊಂಡಿದೆ ಎಲ್ಲ ಕಡೆ. ಫೇರಿಂಗ್ಸ್ ವೆಹಿಕಲ್ ಬಂದುಬಿಟ್ಟು ನಿಮಗೆಲ್ಲ ಬಾಡಿ ಇದೇ ಥರ ಬರುತ್ತೆ, ತುಂಬ ಗಟ್ಟಿ ಅಂತ ಇರಲ್ಲ. ಒಂದು ಸರಿ ಬಿತ್ತು ಉಚ್ಕೊಂತು ಅಂದರೆ ರೈಟ್ ಸೈಡ್ ಅಷ್ಟು ಹೋಗುತ್ತೆ, ಲೆಫ್ಟ್ ಸೈಡ್ ಕೂಡ ಫುಲ್ ಹೋಗುತ್ತೆ. ಬಟ್ ಮಿರರ್ ವಿಸಿಬಿಲಿಟಿ ಚೆನ್ನಾಗಿದೆ. ಬಟ್ ಪೊಸಿಷನ್ ನಿಮಗೆ ಕೂರೋ ಪೊಸಿಷನ್ ಸ್ವಲ್ಪ ಸಿಕ್ಕಾಪಟ್ಟೆ ಲೀನ್ ಮಾಡಬೇಕು, ಅಂದರೆ ತುಂಬ ಬೆಂಡ್ ಆಗಬೇಕು. ಓಕೆನಾ. ಇಲ್ಲಿ ಬಂದುಬಿಟ್ಟು ಮೈನ್ ಪ್ರೊಜೆಕ್ಟ್ರ್ ಹೆಡ್ ಲ್ಯಾಂಪು, ಇದು ಪ್ರೊಜೆಕ್ಟ್ರ್ ಹೆಡ್ ಲ್ಯಾಂಪು. ಈ ಕಡೆ ಇದು DRLs ಮಾತ್ರ ಅಲ್ಟಿಮೇಟ್. ಅದಕ್ಕೆ ಫ್ಲ್ಯಾಶರ್ಸ್ ಗಿಶರ್ಸ್ ಎಲ್ಲ ಬರುತ್ತೆ, ಅದನ್ನು ಹಾಕೋತಾರೆ ಹುಡುಗರು. ಅದು ಬಿಟ್ಟರೆ ಕಮ್ಮಿಂಗ್ ಟು ಡ್ಯಾಶ್, 155. ಈಗ ಇದರಲ್ಲಿ ನಿಮಗೆ 2 ಮೋಡ್ ಬರುತ್ತೆ, ಒಂದು ಟ್ರ್ಯಾಕ್ ಮೋಡು, ಒಂದು ಸ್ಟ್ರೀಟ್ ಮೋಡು. ಇವಾಗ ರೈಟ್ ನಾವು ಇದರಲ್ಲಿರೋದು ಟ್ರ್ಯಾಕ್ ಮೋಡಲ್ಲಿ ಟ್ರ್ಯಾಕ್ ಮೋಡಲ್ಲಿ ನಿಮಗೆ ಪವರ್ ಜಾಸ್ತಿ ಸಿಗುತ್ತೆ. ಸ್ಟ್ರೀಟ್ ಮೋಡಲ್ಲಿ ನಾರ್ಮಲ್ ಪವರ್ ಕಟ್ ಆಫ್ ಆಗಿ ಸ್ಟ್ರೀಟ್ ಮೋಡಲ್ಲಿ ಓಕೆ, ಬಟ್ ಪವರ್ ನಿಮಗೆ ಏನೂ ಇಲ್ಲ ಅಂತ ಫೀಲ್ ಆಗುತ್ತೆ. ಓಕೆನಾ. ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಆಮೇಲೆ ಗೇರ್ ಶಿಫ್ಟ್ ಇಂಡಿಕೇಟರ್ ಇದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೇಯ್ನು ಈ ಬಡ್ಜೆಟಲ್ಲಿ, ಈ ಪ್ರೈಸ್ ರೇಂಜಲ್ಲಿ ಕ್ವಿಕ್ ಶಿಫ್ಟರ್ ಇದೆ ಗುರು ಈ ಗಾಡೀಲಿ. ಇಲ್ಲಿ ಕಾಣ್ತಿದೆ ಅಲ್ವಾ, ಈ ಕ್ವಿಕ್ ಶಿಫ್ಟರ್ ಇದೆ. ಕ್ವಿಕ್ ಶಿಫ್ಟ್ರು ನಿಮಗೆ ಅರೌಂಡ್ 4000 RPM ಮೇಲೆ ಸಖತ್ತಾಗಿ ಸ್ಮೂತಾಗಿ ವರ್ಕ್ ಆಗುತ್ತೆ. ಅದಕ್ಕಿಂತ ಬಿಲೋ ನಿಮಗೆ ಬಂದರೆ ಸ್ವಲ್ಪ ಜರ್ಕ್ ಹೊಡಿಯೋ ಫೀಲ್ ಆಗುತ್ತೆ ಕ್ವಿಕ್ ಶಿಫ್ಟರ್. ಓಕೆ. ಪೆಟ್ರೋಲ್ ಗ್ಯಾರಕ್ಕೆ ಬಂದುಬಿಟ್ಟು 11 ಲೀಟರ್ಸು. ನನ್ನ ಫ್ರೆಂಡ್ ಹೇಳಿದ್ರು ಅರೌಂಡ್ 40-45 ಕಿಲೋಮೀಟ್ರ್ ಬರುತ್ತೆ ಮೈಲೇಜು. ನೀವು 45 ಬಂದರೂ ಬೇಜಾನಾಯಿತು, ತೊಂದರೆ ಇಲ್ಲ. ಈ ಸೆಗ್ಮೆಂಟಲ್ಲಿ ನಿಮಗೆ 40 ಮೈಲೇಜ್ ಬರ್ತಿದೆ, ಗಾಡಿ ಲುಕ್ ಇದೆ, ಮೈಲೇಜ್ ಇದೆ ಅಂದರೆ ದಟ್ಸ್ ಫೈನ್. ಬಟ್ ಇದು ಯಾಕೆ ಹಿಂಗೆ ಕಲರ್ ಹೋಗಿದೆ ಗೊತ್ತಿಲ್ಲ ನನಗೆ. ನಮ್ಮ ಗಾಡಿದೆಲ್ಲ ಇನ್ನೂ ಏನಾಗಿಲ್ಲ ಗುರು. ಬಟ್ ಏನಾದರೂ ಕಲರ್ ಯಾಕೆ ಹಿಂಗೆ ತೆಗೆದುಬಿಟ್ರು ಅದು ನನಗೆ ಗೊತ್ತಿಲ್ಲ. ಬಟ್ ಗಾಡಿ ಮಾತ್ರ ಲುಕ್ ವೈಸ್ ಸೆಕ್ಸಿ. ಆಮೇಲೆ ಇದರಲ್ಲಿ VVA ಅಂತಂದು ಬರುತ್ತೆ, ವೇರಿಯಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ ಅಂತ. ಇದ್ರ ಮೀನಿಂಗ್ ಏನಂದರೆ ಇದರಲ್ಲಿ ಯಮಹಾದಲ್ಲಿ ಮಾತ್ರ ಇದೆ ಅದು VVA ಟೆಕ್ನಾಲಜಿ. ಓಕೆ.
ಇದರಲ್ಲಿ 2 ಇನ್ಲೆಟ್ ಬರುತ್ತೆ. ಒಂದು ಲೈಕ್ ಮಿಡ್ ರೇಂಜ್ RPM ಅಲ್ಲಿ ವರ್ಕ್ ಆಗುತ್ತೆ, ಇನ್ನೊಂದು ಹೈ ರೇಂಜ್ RPM ಅಲ್ಲಿ ವರ್ಕ್ ಆಗುತ್ತೆ. ಅದು ತೀರಾ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಂಗೆ ಬರಲ್ಲ, ಬಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಐನೋ. ಹೈ ರೇಂಜಲ್ಲಿ ನಿಮಗೆ ಇದು ಎಷ್ಟು 7000 RPM ಮೇಲೆ ಸೆಕೆಂಡ್ ವ್ಯಾಲ್ವ್ ಓಪನ್ ಆಗುತ್ತೆ. ಒಂದು ವ್ಯಾಲ್ವ್ ಬಂದುಬಿಟ್ಟು ಅಪ್ ಟು 7000 0 ಟು ಮಿಡ್ ರೇಂಜ್ವರೆಗೂ ವರ್ಕ್ ಆಗುತ್ತೆ. ಓಕೆ, ಎಕ್ಸಾಸ್ಟ್ ನೋಟು ಚೆಕ್ ಮಾಡೋಣ. ಬಟ್ ಓಕೆ, ಈ ಗಾಡಿಗೆ ಎಕ್ಸಾಸ್ಟ್ ಇದೆ, ಈ ಎಕ್ಸಾಸ್ಟ್ ಇರುತ್ತೆ. ಇದನ್ನು ತೆಗೆದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಹಾಕಿ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ, ಯಾಕೆಂದರೆ ಈ ಸೆಗ್ಮೆಂಟಲ್ಲಿ ಆ ಗಾಡಿಗೆ ಅದನ್ನೇ ಇಷ್ಟಕ್ಕೆ ಇರಲಿ ಅಂತ ಕೊಟ್ಟಿರ್ತಾರೆ. ನೀವು ಅದನ್ನು ಚೇಂಜ್ ಮಾಡಿಕೊಂಡು ಗಾಡಿ ಇಂಜಿನ್ ಹಾಳು ಮಾಡ್ಕೋಬೇಡಿ. ಈ ಗಾಡಿಗೆ ಆ ಎಕ್ಸಾಸ್ಟು ಪರ್ಫೆಕ್ಟ್ ಆಗಿರುತ್ತೆ. ತುಂಬ ಜನ ಚೇಂಜ್ ಮಾಡಿರ್ತಾರೆ, ಬಟ್ ಇಂಜಿನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಯಾಕ್ ಬಂದುಬಿಟ್ಟು ನಿಸಿನ್ ಕ್ಯಾಲಿಪರು, ಫ್ರಂಟ್ ಬಂದುಬಿಟ್ಟು ಏನು ಬೈಬ್ರೆ. ಇದು 282 mm ಡಿಸ್ಕ್ ಬರುತ್ತೆ. ಡ್ಯುಯಲ್ ಚಾನಲ್ ABS ಏನಿಲ್ಲ ಅಂತ ಕೇಳೋರು ಈ ಗಾಡೀಲಿ ಪ್ರತಿಯೊಂದು ಕೊಟ್ಟು ಬಿಸಾಕಿದ್ದಾನೆ. ಎಲೆಕ್ಟ್ರಾನಿಕ್ಸು ತುಂಬಿಸಿದ್ದಾನೆ. ಈ 150 ರೇಂಜಲ್ಲಿ ಇಷ್ಟೊಂದು ಎಲೆಕ್ಟ್ರಾನಿಕ್ಸ್ ಯಾವ ಗಾಡಿಗೂ ಬರಲ್ಲ ನಿಮಗೆ. ಇವನ್ KTM ತೊಗೊಳ್ಳಿ ಬರಲ್ಲ. ಒಂದು ಮಿಸ್ಸಿಂಗ್ ಅಂದರೆ ನ್ಯಾವಿಗೇಷನ್, ಒಂದು ಮಿಸ್ಸಿಂಗು. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಇನ್ನು ಏನೋಣ ಇದೆಯಪ್ಪ ಇದರಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ, ಇದು ನಿಮಗೆ ಲೈಕ್ ಈ ಮೋಡ್ ಕಂಟ್ರೋಲ್ ಮಾಡೋಕ್ಕೆ ಸ್ವಿಚ್ ಇಲ್ಲಿ ಬರುತ್ತೆ. ನಾರ್ಮಲ್ ಹೆಡ್ ಲ್ಯಾಂಪ್ಸು ಆನ್ ಆಗುತ್ತೆ ನೋಡಿ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಡೈರೆಕ್ಟ್ ಗುರಿದು ಸಖತ್ತಾಗಿದೆ ಅಲ್ಲ. ನಂಗೆ ಪರ್ಸ್ನಲಿ ಗಾಡಿ ತುಂಬ ಇಷ್ಟ ಆಯಿತು. ಬಟ್ ಏನೋ ಒಂಥರ ಗಾಡಿ ಲುಕ್ಕು ಎಲ್ಲರಿಗೂ ಏನೋ ಒಂಥರ ಅಟ್ರಾಕ್ಷನ್ ಅಂತಾರಲ್ಲ, ಅಟ್ರಾಕ್ಟ್ ಮಾಡುತ್ತೆ ಎಲ್ರೂ. ಆ್ಯಕ್ಚುಲಿ ಈ ಶೇಪ್ ಏನಕ್ಕೆ ಮಾಡಿದ್ದಾನೆ ಅಂದರೆ ಕಂಪ್ಲೀಟ್ಲಿ ಏರೋಡೈನಮಿಕ್ಸ್ ಆಗಿ ಈ ಶೇಪ್ನ ಈ ಥರ ಮಾಡಿರೋದು ಗಾಡಿನ, ಓಕೆನಾ. ಬಟ್ ಹೈವೇಸಲ್ಲಿ ಗಾಡಿ ಓಡಿಸೋಕ್ಕೆ ಮಸ್ತಾಗಿರುತ್ತೆ. 155 ಸೆಗ್ಮೆಂಟಲ್ಲಿ ನಿಮಗೆ 18 bhp ಪವರ್ ಕೊಟ್ಬಿಟ್ಟು, ಇಷ್ಟೊಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟು, ಕ್ವಿಕ್ ಶಿಫ್ಟರ್ ಕೊಟ್ಬಿಟ್ಟು, ಲೈಕ್ USD ಫೋಕ್ಸ್ ಕೊಟ್ಬಿಟ್ಟು, ಈ ಥರ ರೇಸಿಂಗ್ ಪೊಸಿಷನ್ ಕೊಟ್ಬಿಟ್ಟು, ಇದು ನಿಮಗೆ ಆ್ಯಕ್ಚುಲಿ ಏನು ಗೊತ್ತಾ, ನೆಕ್ಸ್ಟ್ ಸೂಪರ್ ಬೈಕ್ ಯಾರು ಶಿಫ್ಟ್ ಆಗ್ತೀರಾ ಆ ಸೆಗ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ರೆ ಪರ್ಫೆಕ್ಟ್ ಸಖತ್ತಾಗಿರುತ್ತೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ಕೂಲೆಂಟ್ ಇಲ್ಲಿ ಕೊಟ್ಟಿದ್ದಾನೆ ಕೆಳಗಡೆ, ಇಲ್ಲಿದೆ ಕೂಲೆಂಟು. ಇದಕ್ಕೆ ರೇಡಿಯೇಟ್ರ್ ಇದೆ, ಚಿಕ್ಕ ರೇಡಿಯೇಟ್ರ್ ಇದೆ, ಟೈರ್ ಹಗ್ಗರ್ಸ್ ಇದೆ. ಬಟ್ ಇದನ್ನು ತೆಗಿಸ್ತಾರೆ. ಬಟ್ ಇದಷ್ಟೇ ನೋಡಿ, ಇಲ್ಲಿ ತೀರಾ ನನಗೇನು ಹೆವಿ ಅನಿಸಿಲ್ಲ, ತುಂಬ ಡೆಲಿಕೇಟ್ ಇದೆ. ಟೈಟ್ ಮಾಡಿಸ್ಬೋದೇನೋ, ಲೂಸ್ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಇದೊಂದು ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಅಷ್ಟೊಂದೆಲ್ಲ ಕಾಸ್ಟ್ ಉಳಿಸ್ಕೊತಾರೆ. ಅಟ್ಲೀಸ್ಟ್ 2,18,000 ಏನೋ ಗಾಡಿ ಆನ್ ರೋಡ್ ಜಾಸ್ತಿ ಇದೆ ಇವಾಗ. ಅರೌಂಡ್ 30,000 ಜಾಸ್ತಿ ಆಗಿದೆ ಗುರು ಗಾಡಿಗೆ 6 ಮಂತ್ಸ್ ಬ್ಯಾಕಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ. ಆಮೇಲೆ ಇದ್ರ ಆ್ಯಕ್ಷನ್ಸ್ ಇದೆಯಲ್ಲ, ಆ್ಯಕ್ಷನ್ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ಇಷ್ಟು ನಿಮಗೆ ಯಾಕೆಂದರೆ ಈ ಥರ ರೇಸಿಂಗ್ ಬೈಕಲ್ಲಿ ಸಿಗಲ್ಲ. ಆ್ಯಕ್ಷನ್ ಕಮ್ಮಿ ಮಾಡಲಿಕ್ಕೆ ಅಂತಲೇ ಇಷ್ಟೇ ಬರುತ್ತೆ. ತುಂಬ ಆ್ಯಕ್ಷನ್ ಆಗಲ್ಲ ಈ ಗಾಡಿಗೆಲ್ಲ. ನಮ್ದು ಆಫ್ ರೋಡ್ ವೆಹಿಕಲ್ ನೋಡಿದರೆ ಶಾಕ್ ಅಬ್ಸರ್ವ್ ಜಾಸ್ತಿ ಇರುತ್ತೆ, ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಡಿಸ್ಕ್ ಬ್ರೇಕ್ ಓಕೆ, ಫ್ರಂಟು ಚೆನ್ನಾಗಿದೆ, ಬ್ಯಾಕು ಚೆನ್ನಾಗಿದೆ, ಬ್ರೇಕ್ಸು. ABS ಸ್ವಿಚಬಲ್ ಇಲ್ಲ, ಬಟ್ ಟ್ರ್ಯಾಕ್ಷನ್ ಕಂಟ್ರೋಲು ಇದೆ. ಗಾಡಿ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಇಷ್ಟೇ ಗುರು. ಇಲ್ಲಿಂದ ನಾವು ಗಾಡಿ ಓಡಿಸ್ಬಿಟ್ಟು ನೋಡೋಣ ಹೇಗಿದೆ ಪರ್ಫಾರ್ಮೆನ್ಸ್. ಕ್ವಿಕ್ ಶಿಫ್ಟರ್ ಇದೆ, ಅದು ವರ್ಕ್ ಮಾಡೋಣ. ಕ್ವಿಕ್ ಶಿಫ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಬಟ್ ಕಲರು ಚೆನ್ನಾಗಿದೆ, ತೊಂದರೆ ಇಲ್ಲ. ಇದರಲ್ಲಿ ಅಂತ ಬರುತ್ತೆ, ಅಲ್ಲಿ ಡಿಫ್ರೆಂಟ್ ಕಲರ್ ಇದೆ. ಅದು ಸೇಮ್ R6 ಆಗೋರು ಗೊತ್ತಾಗಲ್ಲ. ಡಬಲ್ ಡಿಸ್ಕ್ ಹಾಕ್ಸ್ಬಿಟ್ರೆ ಫ್ರಂಟ್ ಆಲ್ಟ್ರ್ ಮಾಡಿಸ್ತಾರೆ ಆಯಿತಾ, ಚೂರು ಗೊತ್ತಾಗಲ್ಲ. ಇದನ್ನು ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೈನ್ ಹೇಗಿದೆ ಎತ್ತ ಅಂತ. ಲೆಟ್ಸ್ ಸಿ. ಗಾಡಿ ವೆಯ್ಟ್ ಇಲ್ಲ ನಿಮಗೆ, ಆರಾಮಾಗಿ ನಾರ್ಮಲ್ ವೆಹಿಕಲ್ ಯಾವುದು 150cc ಸೆಗ್ಮೆಂಟ್. ಯಾಕೆಂದರೆ ಇರೋದೇ 142 ವೆಯ್ಟ್, 142 kg. ಹಾಗಾಗಿ ನಿಮಗೆ ತುಂಬ ವೆಯ್ಟ್ ಅನಿಸಲ್ಲ. ಟ್ರ್ಯಾಕಲ್ಲೇ ಇದೆ, ನಾನು ಮೋಡ್ ಚೇಂಜ್ ಮಾಡಿಲ್ಲ. ಬಟ್ ತುಂಬ ಸಾಫ್ಟ್ ಇದೆ ಅವ್ರ ಇಂಜಿನು. ಯಮಹಾದವರು ಟೆಕ್ನಾಲಜಿನೇ ಹಂಗೆ. ಯಮಹಾದವ್ರದ್ದು ಇವಾಗಂತಲ್ಲ, ಬಟ್ ಯಾವಾಗಲೂ ಚೆಂದ ಅವ್ರದ್ದು ಗಾಡಿಗಳು. ಯಮಹಾದ ಸೂಪರ್ ಪವರ್ ಆಗಲಿ. ಆ್ಯಕ್ಚುಲಿ ಇದು ಸೇಲ್ಸಲ್ಲಿ ಟಾಪಲ್ಲಿದೆ R15 ಇವಾಗ. ರೋಡ್ ಚೆನ್ನಾಗಿದೆ, ಸ್ಟ್ರೆಚ್ಚು. ಕ್ವಿಕ್ ಶಿಫ್ಟರ್ ಸೂಪರಾಗಿ ವರ್ಕ್ ಆಗುತ್ತೆ. ಕ್ವಿಕ್ ಶಿಫ್ಟರ್ ಬಗ್ಗೆ ನಿಮಗೆ ಡೌಟೇ ಬೇಡ. ತುಂಬ ಸಾಫ್ಟ್ ಆಗಿದೆ ಗುರು. ಏನು ಲೀನ್ ಮಾಡ್ಕೊಂಡು ಗಾಡಿ ಪರ್ಫೆಕ್ಟಾಗಿ ಬಾರಿಸ್ಬೋದು. ಬ್ಯಾಕ್ ಬ್ರೇಕು ಅಷ್ಟೇ ಅಲ್ಟಿಮೇಟ್ ಆಗಿದೆ. ಬ್ಯಾಕ್ ಚೆನ್ನಾಗಿದೆ, ಫ್ರಂಟ್ ಬ್ರೇಕ್ ಚೆನ್ನಾಗಿದೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಸೂಪರ್ ಆಗಿದೆ. ನಿಮಗೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಗೊತ್ತಾಗೋದು ಯಾವಾಗ ಗೊತ್ತಾ, ಗಾಡಿ ಓಡಿಸುವಾಗ ಕೈ ಬಿಟ್ಟು ಗಾಡಿ ಓಡಿಸುವಾಗ ಲೈಕ್ ಗಾಡಿ ಒಂದೇ ಸೈಡ್ ಎಳೆಯುತ್ತೆ, ಲೆಫ್ಟು ಇಲ್ಲ ರೈಟಿಂಗ್ ಎಳೆಯುತ್ತೆ. ಬಟ್ ಇದು ಪ್ರಾಪರ್ ಆಗಿದೆ. ಹಾಗಾಗಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಗಾಡಿದು ಪರ್ಫೆಕ್ಟ್. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತೊಂದರೆ ಇಲ್ಲ. ಶೋ ಹಾಕಿ ಮಾಡೋಕ್ಕೆ ಕ್ರೇಜಿ ಗಾಡಿ ಇದು.
ಲಿಟ್ರಲಿ ಕಾಲೇಜ್ ಹುಡುಗರು ಯಾರಾದರೂ ನೋಡ್ತಾ ಇದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು ಕಾಲೇಜ್ ಹುಡುಗರು. ಬಟ್ ಅಲ್ಲಿ ಏನಂದರೆ ಸಿಟಿಗೆ ಓಕೆ ಕಾಲೇಜಲ್ಲಿ ಆರಾಮಾಗಿ ಓಡಾಡ್ಬೋದು, ನಮಗೇನು ತೀರಾ ಹೆವಿ ಬ್ಯಾಕ್ ಪೇಯ್ನ್ ಏನು ಅನ್ಸಲ್ಲ. ಗಾಡಿ ಸಾಫ್ಟ್ ಆಗಿದೆ, ವೈಬ್ರೇಷನ್ ಸ್ವಲ್ಪ ಕಮ್ಮಿ. ಬಟ್ ಇವಾಗ ವೈಬ್ರೇಷನ್ ಬರ್ತಾ ಇಲ್ಲ ನನಗೆ. 150 200 ಅಲ್ಲ, 150 ಸರಿ 200 ಅಲ್ಲ, ಹೋಗೋ ಸೀನಿಲ್ಲ. 140 143 ಏನೋ ಅಂತಾರೆ ಟಾಪ್ ಸ್ಪೀಡು. ಅದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕಮ್ಮಿ ವೆಯ್ಟ್ ಇದ್ದರೆ ಚೆನ್ನಾಗಿ ರನ್ ಆಗುತ್ತೆ. ಟರ್ನಿಂಗ್ ರೇಡಿಯಸ್ ಕೂಡ ಸೂಪರ್, ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ಪವರು ಸೂಪರ್ ಗುರು. ಇವಾಗ ನೋಡೋಣ, ಕ್ವಿಕ್ ಶಿಫ್ಟು ಸೂಪರ್ ಶಿಫ್ಟ್ ಆಗುತ್ತೆ. ನಾನು ಕ್ಲಚ್ಚೇ ಇಡುತ್ತಿಲ್ಲ. ಬ್ರೇಕ್ಸು ಅಷ್ಟೇ ಮಸ್ತಾಗಿದೆ. ಬ್ರೇಕ್ಸ್ ಬಗ್ಗೆ ಈ ಗಾಡಿ ನನಗೆ ₹1 ಕಂಪ್ಲೇಂಟ್ ಇಲ್ಲಪ್ಪ. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಗಾಡಿದು. ಡಬಲ್ ಹಾರ್ನ್ ನಾನು ಹೇಳ್ತಿದ್ದೆ ಗೊತ್ತಾ, ಹಾರ್ನ್ ಸಗದಾಗಿದೆ ಅಂತ. ಇದು ಡಬಲ್ ಹಾರ್ನು, ಯಮಹಾದವ್ರದ್ದು, ಅದೇ ಅಪಾಚಿ TVS ಅವ್ರದ್ದು ಎಲ್ಲ ಹಾರ್ನ್ ಸೂಪರ್. ಏನೋ ದೊಡ್ಡ ಗಾಡಿ ಥರ ಫೀಲ್ ಆಗೋದು. ಯಾರಾದರೂ ಓಡಿಸ್ತಾ ಇದ್ರು ಏನಪ್ಪ ಅಷ್ಟು ದೊಡ್ಡ ಗಾಡಿ ಅಂತ. 150cc ಗಾಡಿ, ಲುಕ್ ಮಾತ್ರ ಕ್ರೇಜಿ. 40-50 ಇದ್ದೀರಾ, ಚೆಕ್ ಮಾಡೋಣ ಬ್ರೇಕಿಂಗ್ ಹೆಂಗಿದೆ ಅಂತ. 60 ಅಲ್ಲ, ಸೂಪರ್ ಸಾಕು ಗುರು, ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ಇದಕ್ಕಿಂತ ಬ್ರೇಕ್ ಬೇಕಾ ನಿನಗೆ? ಈ ಸೆಗ್ಮೆಂಟಲ್ಲಿ ಈ ಗಾಡಿ ಯಾರು ಕೊಡ್ತಾರೆ ನಿಮಗೆ? ಬಟ್ ಕಾಸ್ಟ್ ನಿಮಗೆ ಸ್ವಲ್ಪ, ನನಗೆ ಹೇಳಿದ್ನಲ್ಲ ಕಾಸ್ಟ್ ಸ್ವಲ್ಪ 240 ಸಮಥಿಂಗ್ ಆನ್ ರೋಡ್ ಇದು ಇವಾಗಿನ ಪ್ರೈಸು. ಓಕೆ, ಬಟ್ ಗಾಡಿ ಮಾತ್ರ ಸೂಪರ್. ಇದರಲ್ಲಿ ಇನ್ನೊಂದು ಹೇಳಿದ್ನಲ್ಲ ಎಮ್ ಕಲರ್ ಇದೆ ಇನ್ನೊಂದು ಅಂತ. ನನಗೆ ಪರ್ಸ್ನಲಿ ನಾನು ಬ್ಲೂ ಅಷ್ಟು ಇಷ್ಟಪಡಲ್ಲ. ಗಾಡಿ ಓಡ್ಸಕ್ಕೆ ಅಂತ ಸೂಚಿಂದಿ. ಬ್ರೇಕ್ಸು ಮಸ್ತಾಗಿದೆ ಮಾತ್ರ. ನೋಡೋಣ, ನಮಗೇನಾದ್ರು ಚಾನ್ಸ್ ಸಿಕ್ಕರೆ ಇನ್ನೊಂದು ಗಾಡಿ ಇಳಿಸೋದಾದ್ರೆ ಈ ಥರದೊಂದು ಚಿಕ್ಕ ಗಾಡಿ ಇಳಿಸ್ಕೊಬಿಡೋಣ ಸುತ್ತಕ್ಕೆ. ಅಂದರೆ ನಿಮಗೆ ಲೋಕಲ್ಲೆಲ್ಲ ಬಾರ್ಸೋಕ್ಕೆ ಸೂಪರ್ ಗಾಡಿ. ಆ್ಯಕ್ಚುಲಿ ಇದು ನಿಮಗೆ ಟ್ರ್ಯಾಕಲ್ಲಿದೆ, ಟ್ರ್ಯಾಕಲ್ಲಿ ಇರೋದಕ್ಕೆ ಈ ಪವರ್ ಸಿಗ್ತಿದೆ ನಿಮಗೆ. ಸ್ಟ್ರೀಟಲ್ಲಿ ಇಷ್ಟೊಂದು ಪವರ್ ಸಿಗಲ್ಲ. ಚಿಂದಿಗುರು. ನನಗೊಂದ್ಸಲ ಮಟ್ಟಿಗೆ ಗಾಡಿ ಬಗ್ಗೆ ನನಗೆ ನೆಗೆಟಿವ್ ಅಂತ ಏನಿಲ್ಲ. R15 ಕೆಲವು ಹೇಳ್ತಾರೆ ಬ್ಯಾಕ್ ಪೈನ್ ಬರುತ್ತೆ, ನನಗೇನು ಆ ಥರ ಫೀಲ್ ಆಗಿಲ್ಲ. ನೀವು ಹೆಂಗೆ ಕೂತ್ಕೊತೀರಾ, ಹೆಂಗೆ ಓಡಿಸ್ತೀರಾ, ಗಾಡಿ ಮೇಲೆ ಪ್ರೆಷರ್ ಆಗ್ತೀರಾ ಅದ್ರ ಮೇಲೆ ನಿಮ್ಮ ಬಾಡಿ ಪೇಯ್ನು ಎಲ್ಲ ಡಿಪೆಂಡ್ ಆಗುತ್ತೆ. ನೋಡಿ ಇವಾಗ ಅರೌಂಡ್ 6 ಹೋಯ್ತಲ್ಲ, 6ಅಲ್ಲೇ ಸ್ವಲ್ಪ ಹೊಡೆಯುತ್ತೆ. 7 ಮೇಲಾದರೆ ನಿಮಗೆ ಕ್ವಿಕ್ ಶಿಫ್ಟ್ ಯೂಸ್ ಮಾಡ್ಬೋದು ಆರಾಮಾಗಿದೆ. ಒಳ್ಳೆ ಟರ್ನಿಂಗ್ ರೇಡಿಯಸ್ ಐತೆ ಗಾಡಿ, ಲಟ್ ಅಂತ ಟರ್ನ್ ಆಗುತ್ತೆ. ಯಾರಾದರೂ ಹೋಗೋರಿದ್ರೆ R15 ಕಣ್ಣು ಮುಚ್ಕೊಂಡು ಹೋಗ್ರಪ್ಪ. ನನ್ನ ಪ್ರಕಾರ ಇದರಲ್ಲಿ ಏನು ಡಿಫೆಕ್ಟ್ಸ್ ಇಲ್ಲ. ಪಿಲಿಯನಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಅವ್ರಂತೂ ಕೂರೋಕ್ಕೆ ಆಗಲ್ಲ ಲಾಂಗ್ ಎಲ್ಲ. ಅರೌಂಡ್ 80-100 ಅದು ಹೆಂಗೆ ಕುತ್ಕೊಂತಾರೆ ಬೇರೆ ಗೊತ್ತಿಲ್ಲ, ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ. ಬಿಕಾಸ್ ಸೀಟ್ ಸಿಕ್ಕಾಬಿಟ್ಟು ಹೈಟ್ ಬರುತ್ತೆ ಪಿಲಿಯನ್ಗೆ. ಹೇಳ್ದನಲ್ಲ 4 ಒಳಗಡೆ ನೀವು ಕ್ವಿಕ್ ಶಿಫ್ಟ್ ಯೂಸ್ ಮಾಡೋದು ಬೇಡ. 7 ಹತ್ತಿರ RPM ಅಂದರೆ ಕ್ವಿಕ್ ಶಿಫ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಸಾಫ್ಟಾಗಿ. ಆ್ಯಕ್ಚುಲಿ ಅದನ್ನ ಅವಾಗಲೇ ಯೂಸ್ ಮಾಡಬೇಕು. ಸಿಟಿ ಒಳಗೆಲ್ಲ ನಾನು ಲೋಕಲಾಗಿ ಯೂಸ್ ಮಾಡ್ತೀನಿ ಅಂದರೆ ಗೇರ್ ಬಾಕ್ಸು ಎಲ್ಲ ಕೈಗೆ ಬರುತ್ತೆ. ಸರಿ ಸ್ನೇಹಿತರೆ, ಬರೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಹೊಸದಾಗಿ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟಾಟಾ, ಟೇಕ್ ಕೇರ್. No, there ain't no stopping us. Fly without